ಶಾಸಕ ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿನಲ್ಲಿರುವಂತಹ ಶಾಸಕ ಮುನಿರತ್ನ ಅವರ ವಿಚಾರಣೆ ತೀವ್ರಗೊಂಡಿದೆ. ಎಸ್ಐಟಿ ಅಧಿಕಾರಿಗಳ ತನಿಖೆ ಕೂಡ ಚುರುಕುಗೊಂಡಿದೆ. ಎಸ್ಐಟಿ ಪ್ರಶ್ನೆಗೆ ಶಾಸಕನಿಂದ ಸರಿಯಾದ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ರಾಜಕೀಯ ಷಡ್ಯಂತ್ರ ಅಂತಾನೆ ಹೇಳ್ತಾ ಇದ್ದಾರೆ ಮುನಿರತ್ನ. ನನ್ನದೇನು ತಪ್ಪಿಲ್ಲ, 4 ವರ್ಷದ ಹಿಂದಿನ ಕಥೆ ಇದು ಅಂತ ಕಥೆ ಕಟ್ತಾ ಇದ್ದಾರೆ ಮುನಿರತ್ನ. ಎಲೆಕ್ಷನ್ನಲ್ಲಿ ಸೋತಿದ್ದಕ್ಕೆ ನನ್ನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಈ ರೀತಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ. 4 ವರ್ಷದ ಹಿಂದಿನ ಕಥೆ ಇದು ಅಂತ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಮುನಿರತ್ನ ಹೇಳ್ತಾ ಇರುವಂತಹ ಮಾತು. ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಶಾಸಕ. ನನ್ನ ಆರೋಗ್ಯ ಸರಿ ಇಲ್ಲ, ನನಗೆ ವಿಶ್ರಾಂತಿ ಬೇಕು. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ರೌಡಿ ಎಂಎಲ್ಎ ಈ ರೀತಿಯ ಉತ್ತರಗಳನ್ನ ಕೊಡ್ತಿದ್ದಾರೆ. ವಿಚಾರಣೆ ನಡೆಸಿದಾಗಿನಿಂದಲೂ ಕೂಡ ಇದೇ ರೀತಿಯ ಉತ್ತರ, ಸರಿಯಾದಂತಹ ರೆಸ್ಪಾನ್ಸ್ ಮುನಿರತ್ನ ಕಡೆಯಿಂದ ಬರ್ತಾ ಇಲ್ಲ. ಹಾಗಾಗಿ ಮುಂದಿನ ಎಸ್ಐಟಿ ತನಿಖೆ ಹೇಗಿರುತ್ತೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ವಿಚಾರಣೆ ಮಾಡಿದಾಗಿನಿಂದಲೂ ಕೂಡ ಮುನಿರತ್ನ ಅವರಿಂದ ಬರ್ತಾ ಇರುವಂತಹ ಉತ್ತರ ನಂದೇನು ತಪ್ಪಿಲ್ಲ ಅಂತ, ವಿಚಾರಣೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ. ಮುಂದಿನ ಎಸ್ಐಟಿ ವಿಚಾರಣೆ ಹೇಗಿರುತ್ತೆ ಅಂತ ವೆಂಕಟೇಶ್? ರಜನಿ, ಎಸ್ಐಟಿ ಅಧಿಕಾರಿಗಳ ವಶದಲ್ಲಿರುವಂತಹ ಶಾಸಕ ಮುನಿರತ್ನ ಅವರಿಗೆ ಈಗಾಗಲೇ ಪ್ರಶ್ನೆಗಳು ಸಾಕಷ್ಟು ಕೇಳ್ತಾ ಇದ್ರು ಕೂಡ ಅವರಿಂದ ಯಾವುದೇ ರೀತಿಯಾದಂಥ ಉತ್ತರಗಳು ಕೂಡ ಬರ್ತಾ ಇಲ್ಲ. ಅಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನನ್ನ ವಿರುದ್ಧ ಪಿತೂರಿ ಮಾಡಲಾಗಿರುವಂಥದ್ದು, ರಾಜಕೀಯ ಷಡ್ಯಂತ್ರದಿಂದ ನನ್ನನ್ನು ಈ ಒಂದು ಪ್ರಕರಣದಲ್ಲಿ ಸಿಕ್ಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಒಂದು ಪೂರಕ ಎಂಬಂತೆ ಕೂಡ ನ್ಯಾಯಾಧೀಶರ ಮುಂದೆ ಕೇಳಿದಂಥ ಸಂದರ್ಭದಲ್ಲಿ ಕೂಡ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಕೂಡ ಸಿದ್ಧ, ಅಗತ್ಯವಿದ್ದರೆ ನಾನು ಇಲ್ಲೇ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಕೂಡ ಹೇಳಿದರು. ಅಂದರೆ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಈ ಎಲ್ಲ ಷಡ್ಯಂತ್ರಗಳು ಕೂಡ ಆಗ್ತಾ ಇರುವಂಥದ್ದು. ಏನು ನನ್ನ ವಿರುದ್ಧ ಆರೋಪ ಏನು ಮಾಡಿದ್ದಾರೆ, ಆ ಸಂತ್ರಸ್ತ ಮಹಿಳೆ ನನ್ನ ಜೊತೆಗೆ ಇದ್ದವರು ಕೂಡ, ಸೊ ಆಕೆಯ ಕೆಲಸ ಕೂಡ ಇದೇ ಆಗಿತ್ತು. ಸೊ ಆದರೆ ನನ್ನ ವಿರುದ್ಧ ಈ ರೀತಿಯಾದಂಥ ಪಿತೂರಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಅಧಿಕಾರಿಗಳು ಯಾವುದಾದ್ರೂ ಪ್ರಶ್ನೆಯನ್ನು ಕೇಳಿದ್ರೆ ನನಗೆ ಆರೋಗ್ಯ ಸರಿಯಿಲ್ಲ, ವಿಶ್ರಾಂತಿ ಅವಶ್ಯಕತೆ ಇದೆ ಅಂತ ಹೇಳಿ ಕೂಡ ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಏನು ಎಸ್ಐಟಿ ಅಧಿಕಾರಿಗಳು ಕೂಡ ಅವರ ಮನೆ ಕಚೇರಿ ಸೇರಿದಂತೆ ಅವರ ಆಪ್ತರ ನಿವಾಸಗಳ ಮೇಲೆ ಕೂಡ ತನಿಖೆಯನ್ನು ಮಾಡಿ ಒಂದಷ್ಟು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಮೊಬೈಲ್ ಕೂಡ ನನ್ನ ಬಳಿ ಇಲ್ಲ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಯಾಕಂದರೆ ಅವರು ಜಾತಿ ನಿಂದನೆ ಪ್ರಕರಣದಲ್ಲಿ ಅವರನ್ನು ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಕೂಡ ಈ ಮೊಬೈಲ್ ಕೂಡ ಕಾಣೆಯಾಗಿದೆ, ಅದರಲ್ಲೇ ಸಾಕಷ್ಟು ಡೇಟಾ ಇತ್ತು ಅಂತ ಕೂಡ ಹೇಳ್ತಾ ಇರುವಂಥದ್ದು. ಸೊ ಅದನ್ನು ಬಿಟ್ಟರೆ ಏನು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 6 ಜನ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ, ಅವರಿಗೂ ಕೂಡ ನೋಟಿಸ್ ಕೊಡುವಂಥ ಕೆಲಸವನ್ನು ಕೂಡ ಮುಂದಾಗಿರುವಂಥದ್ದು. ಅಗತ್ಯ ಬಿದ್ದರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ಕೊಳ್ತೀವಿ ಅಂತ ಕಡೆ ಎಸ್ಐಟಿ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಈ ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸಾಕಷ್ಟು ಹಿನ್ನಡೆ ಕೂಡ ಆಗ್ತಾ ಇದೆ. ಯಾಕಂದರೆ ಮುನಿರತ್ನ ಅವರಿಂದ ಯಾವುದೇ ರೀತಿಯಾದಂಥ ಉತ್ತರ ಬರ್ತಾ ಇಲ್ಲ. ಅಂದರೆ ಈಗಾಗಲೇ ಏನು ವಕೀಲರನ್ನ ಭೇಟಿಯಾದ ನಂತರ ಅವರು ಹೇಳ್ತಾ ಇರುವಂಥದ್ದು ಒಂದೇ, ಈ ಪ್ರಕರಣದಲ್ಲಿ ನಂದೇನು ತಪ್ಪಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆಗೂ ಕೂಡ ಸಾಕಷ್ಟು ತಲೆನೋವಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನಿಖೆಯನ್ನು ಮಾಡಬೇಕು ಅನ್ನೋದು ಕೂಡ ಈಗ ಎಸ್ಐಟಿ ಅಧಿಕಾರಿಗಳಿಗೆ ತಲೆನೋವಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ಸದ್ಯಕ್ಕೆ CCTVಗಳ ಆಧಾರವನ್ನು ಇಟ್ಕೊಂಡು ಮೊಬೈಲ್ ಟ್ರ್ಯಾಕ್ ಆಗಿರ್ಬೋದು ಮತ್ತು ಕಾಲ್ ಡೀಟೇಲ್ಸ್ ಇರ್ಬೋದು, ಇವನ್ನ ಕೂಡ ಈಗಾಗಲೇ ಏನು ಒಂದು FSL ವರದಿಗೆ ಕಳಿಸುವಂಥ ಪ್ರಯತ್ನಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ರಜನಿ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.